ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ 4th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ ಅಡ್ವರ್ಟೈಸಿಂಗ್ ಸ್ಕಿಲ್ಸ್. ಸೊ ಈ ಸಬ್ಜೆಕ್ಟ್ನ ಯಾರೆಲ್ಲ ತೊಗೊಂಡು ಸ್ಟಡಿ ಮಾಡ್ತಾ ಇದ್ದೀರಾ, ಸೊ ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟು ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಈ ಪೇಪರ್ ಬಂದುಬಿಟ್ಟು ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆದಂತಹ ಸೊ ಈ ಪೇಪರ್ ಬಂದುಬಿಟ್ಟು ಆಗಸ್ಟ್ ಮತ್ತು ಸೆಪ್ಟೆಂಬರ್ 2024ನಲ್ಲಿ ನಡೆದಿರುವಂಥ ಎಕ್ಸಾಮಿನೇಷನ್ನು. ಸೊ ಈ ವರ್ಷ ಯಾರೆಲ್ಲ ಎಕ್ಸಾಮ್ ಬರೀತಾ ಇದ್ರೆ ಅವರಿಗೆ ಸೊ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದು. ಸೊ ಈ ನನಗೆ ತುಂಬ ಜನ ಕೇಳ್ತಾ ಇದ್ರಿ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿಬ್ರು ಅಂತ. ಸೊ ಇದಕ್ಕಿಂತ ಇಂಪಾರ್ಟೆಂಟ್ ಕ್ವಶನ್ಸು ಯಾವುದು ಏನೂ ಇಲ್ಲ. ಸೊ ಇದರಲ್ಲಿ ಪ್ರತಿಯೊಂದು ಕ್ವಶನ್ಸ್ ಸಹ ಇಂಪಾರ್ಟೆಂಟು. ಸೊ ಎಲ್ಲನೂ ಸಹ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ, ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ನಮ್ಮ ವಿಡಿಯೋನ ಕರೆಕ್ಟ್ ತನ್ನಿ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ಅಡ್ವರ್ಟೈಸಿಂಗ್ ಸ್ಕಿಲ್ಸ್, ಓಕೆನಾ. ಅದರಲ್ಲಿ MCQ ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸು, 4 ಮಾರ್ಕ್ಸು, 12 ಮಾರ್ಕ್ಸ್ ಈ ಥರ ಅಲೋಕೇಶನ್ಸ್ ಆಗಿರುತ್ತೆ ಅಲ್ವಾ. ಮೊದಲಾಗಿ MCQ ಕ್ವಶನ್ಸ್ ನೋಡೋಣ ಬನ್ನಿ. ಸೊ ನೋಡಿ, ಫಸ್ಟ್ನೇ ಕ್ವಶನ್ನು, ವಾಟ್ ಈಸ್ ಅಡ್ವರ್ಟೈಸಿಂಗ್ ಅಂದರೆ ಜಾಹೀರಾತು ಎಂದರೆ. ಅದರಲ್ಲಿ ಆಪ್ಷನ್ ಕೇಳಿದೆ ನೋಡಿ. ಫಸ್ಟ್ನೇದು ಪಬ್ಲಿಸಿಟಿ, ಆಪ್ಷನ್ 2 ಪೇಯ್ಡ್ ಪ್ರಮೋಷನ್, ಆಪ್ಷನ್ 3 ಸೇಲ್ಸ್ ಪ್ರಮೋಷನ್, ಆಪ್ಷನ್ 4 ಆಲ್ ಆಫ್ ದಿ ಎಬೋ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಅಡ್ವರ್ಟೈಸಿಂಗ್ ಅಂತ ಅಂದರೆ ನಮಗೆ ಸೊ ಪಬ್ಲಿಸಿಟಿ ಬರಲ್ಲ, ಸೇಲ್ಸ್ ಪ್ರಮೋಷನ್ ಬರಲ್ಲ, ಪೇಯ್ಡ್ ಪ್ರಮೋಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೇಲ್ಸ್ ಪ್ರಮೋಷನ್ ಅಲ್ಲ, ಪೇಯ್ಡ್ ಪ್ರಮೋಷನ್. ನಾವು ಅಡ್ವರ್ಟೈಸಿಂಗ್ ಮಾಡಬೇಕು ಅಂತಂದರೆ ದುಡ್ಡು ಕೊಟ್ಟೆ ಮಾಡಿಸ್ಬೇಕಾಗಿರೋದು, ಅಂದರೆ ಪಾವತಿಸಿದ್ದ ಬರ್ತಿ. ಸೊ ಪೇಯ್ಡ್ ಪ್ರಮೋಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಮೀಡಿಯಾ ಶೆಡ್ಯೂಲಿಂಗ್ ಈಸ್ ಅಂದರೆ ಮಾಧ್ಯಮದ ವೇಳಾಪಟ್ಟಿಯಾಗಿದೆ. ಅಂದರೆ ಟೈಮಿಂಗ್ ಆಫ್ ಅಡ್ವರ್ಟೈಸ್ಮೆಂಟ್, ನೆಕ್ಸ್ಟು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆಡಿಯನ್ಸು, ಸೆಗ್ಮೆಂಟೇಷನ್ಸ್ ಆಫ್ ಮಾರ್ಕೆಟು, ನನ್ ಆಫ್ ದಿ ಎಬೋ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಕರೆಕ್ಟ್ ಆನ್ಸರ್ ಟೈಮಿಂಗ್ ಆಫ್ ಅಡ್ವರ್ಟೈಸ್ಮೆಂಟ್. ಮೀಡಿಯಾ ಶೆಡ್ಯೂಲ್ ಆಗುವಂಥದ್ದು ಟೈಮಿಂಗ್ ಆಫ್ ಅಡ್ವರ್ಟೈಸ್ಮೆಂಟ್ನಲ್ಲಿ. ಇನ್ನು ನೆಕ್ಸ್ಟ್ ಕ್ವಶನ್ನು, ಎಕ್ಸ್ಪ್ಯಾಂಡ್ SEM ಅಂದರೆ SEMನ ವಿಸ್ತರಿಸಿ ಅಂತ ಇದೆ. ಸೊ ಇದಕ್ಕೆ ಆಪ್ಷನ್ ನೋಡೋದಾದರೆ ಸರ್ಚ್ ಇಂಜಿನ್ ಮ್ಯಾನೇಜ್ಮೆಂಟ್, ಸರ್ಚ್ ಇಂಜಿನ್ ಮಾರ್ಕೆಟಿಂಗ್, ಸರ್ವಿಸ್ ಇಂಜಿನ್ ಮಾರ್ಕೆಟಿಂಗ್, ಸರ್ವಿಸ್ ಇಂಜಿನ್ ಮ್ಯಾನೇಜ್ಮೆಂಟ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸೊ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೆಕೆಂಡ್ ಆಪ್ಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಆರ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಮೀಡಿಯಾ ಅಂದರೆ ಕೆಳಗಿನ ಮಾಧ್ಯಮದ ನಮೂನೆಗಳು ಯಾವುವು. ಟೆಲಿವಿಷನ್, ರೇಡಿಯೋ, ನ್ಯೂಸ್ ಪೇಪರ್, ಆಲ್ ಆಫ್ ದಿ ಎಬೋ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಆಲ್ ಆಫ್ ದಿ ಎಬೋ. ನಾವು ಮೀಡಿಯಾ ಅಂತ ನೋಡೋದಾದರೆ ಟೆಲಿವಿಷನಲ್ಲೂ ನೋಡ್ತೀವಿ, ರೇಡಿಯೋದಲ್ಲೂ ನೋಡ್ತೀವಿ, ನ್ಯೂಸ್ ಪೇಪರಲ್ಲೂ ನೋಡ್ತೀವಿ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದಿ ಎಬೋ ಇದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು, ಅಡ್ವರ್ಟೈಸಿಂಗ್ ಇಸ್ ದ ಅಫೆಕ್ಟೆಡ್ ಬೈ ವಿಚ್ ಫೋರ್ಸಸ್ ಅಂದರೆ ಜಾಹೀರಾತು ಯಾವ ಶಕ್ತಿಗಳಿಂದ ಪ್ರಭಾವಿತವಾಗಿರುತ್ತದೆ. ಸೊ ನೋಡಿ, ಎಕನಾಮಿಕ್ಕು, ಸೋಷಿಯಲ್ಲು, ಟೆಕ್ನಾಲಜಿ, ಹಾಲ್ ಆಫ್ ದಿ ಎಬೋ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಹಾಲ್ ಆಫ್ ದಿ ಎಬೋ ಆನ್ಸರ್ ಆಗಿರುತ್ತೆ. ಎಲ್ಲ ಮೇಲಿಂದನೂ ಫೋಕಸ್ ಎಫೆಕ್ಟೆಡ್ ಆಗಿ ಫೋರ್ಸಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಒನ್ ಈಸ್ ನಾಟ್ ಮಾರ್ಕೆಟಿಂಗ್ ಟೂಲ್ ಅಂದರೆ ಯಾವುದು ಮಾರ್ಕೆಟಿಂಗ್ ಉಪಕರಣ ಅಲ್ಲ. ಸೊ ನೋಡಿ, ಅಡ್ವರ್ಟೈಸಿಂಗ್, ಪಬ್ಲಿಸಿಟಿ, ಮ್ಯಾನೇಜ್ಮೆಂಟ್, ಡೈರೆಕ್ಟ್ ಸೆಲ್ಲಿಂಗ್. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಮ್ಯಾನೇಜ್ಮೆಂಟ್ ಇದಕ್ಕೆ ಆನ್ಸರ್ ಅಂದರೆ ನಿರ್ವಹಣೆ. ವಿತ್ ನಾಟ್ ಮಾರ್ಕೆಟಿಂಗ್ ಟೂಲ್ ಅಂತ ಹೇಳ್ಬೋದು, ಮ್ಯಾನೇಜ್ಮೆಂಟ್. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ನೀವು MCQ ಕ್ವಶನ್ಸ್ ನೋಡೋದಲ್ವ. ಇನ್ನು 2 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ಸ್ ಇರ್ತವೆ ಅಂತಂದರೆ, ಸೊ ಇದರಲ್ಲಿ 3 ಕ್ವಶನ್ ಅಟೆಂಡ್ ಮಾಡಬೇಕು ಹೌದು, ಬಟ್ 5 ಕ್ವಶನ್ಸು ಸಹ ನೋಡ್ಕೊಳ್ಳಿ, ಈಗಿನ ಎಕ್ಸಾಮಿನೇಷನ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. 2 ಮಾರ್ಕ್ಸಿಗೆ ಫಸ್ಟ್ನೇ ಕ್ವಶನ್ ನೋಡೋದಾದರೆ ನೋಡಿ, ಮೆನ್ಷನ್ ಎನಿ 2 ಫ್ಯೂಚರ್ಸ್ ಆಫ್ ಅಡ್ವರ್ಟೈಸಿಂಗ್. ಓಕೆನಾ, ಜಾಹೀರಾತಿನ ಯಾವುದಾದ್ರೂ 2 ಲಕ್ಷಣಗಳನ್ನು ತಿಳಿಸಿ. ಅಡ್ವರ್ಟೈಸಿಂಗ್ನ 2 ಫ್ಯೂಚರ್ನ ತಿಳಿಸ್ಕೊಡ್ಬೇಕು. ನೆಕ್ಸ್ಟ್, ವಾಟ್ ಡೂ ಯು ಮೀನ್ ಬೈ ಮೀಡಿಯಾ ಶೆಡ್ಯೂಲ್ ಅಂದರೆ ಜಾಹೀರಾತಿನ ವೇಳಾಪಟ್ಟಿ ಎಂದರೇನು. ಮೀಡಿಯಾ ಶೆಡ್ಯೂಲ್ ಮೀನಿಂಗ್ನ ಬರೀಬೇಕಾಗತ್ತೆ. ನೆಕ್ಸ್ಟ್, ವಾಟ್ ಈಸ್ ಅಡ್ವರ್ಟೈಸಿಂಗ್ ಕಾಪಿ ಅಂದರೆ ಜಾಹೀರಾತಿನ ಪ್ರತಿ ಎಂದರೇನು. ಅಡ್ವರ್ಟೈಸಿಂಗ್ ಕಾಪಿ ಎಂದರೇನು. ನೆಕ್ಸ್ಟು, ಸ್ಟೇಟ್ ಎನಿ 4 ಫ್ಯೂಚರ್ ಮೀಡಿಯಾಸ್ ಅಂದರೆ ಯಾವುದಾದ್ರೂ 4 ಸಾಮಾಜಿಕ ಜಾಲತಾಣಗಳನ್ನು ತಿಳಿಸಿ. ಸೋಷಿಯಲ್ ಮೀಡಿಯಾ ಅಂದರೆ ಗೊತ್ತಿಲ್ಲ ಫ್ರೆಂಡ್ಸ್ ನಿಮಗೆ. ಸೊ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಓಕೆ, ವಾಟ್ಸಪ್ಪು, ಫೇಸ್ಬುಕ್ಕು ಇವೆ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಅಂದರೆ ಯಾವುದಾದರೂ 2 ಜಾಹೀರಾತು ಏಜೆನ್ಸಿಗಳನ್ನು ತಿಳಿಸಿ. ಓಕೆ, ನಿಮ್ಗೆ ಗೊತ್ತಲ್ವಾ, ಅವನ್ನ ನೀವು ಟೈಪ್ಸ್ನಲ್ಲಿ ಬರೋದ್ರೆ ಸಾಕಾಗುತ್ತೆ. ಸೊ 2 ಮಾರ್ಕ್ಸಿಗೆ ಬರೋದ್ರೆ ಸಾಕಾಗುತ್ತೆ. ಇನ್ನು 4 ಮಾರ್ಕ್ಸಿಗೆ ಯಾವ ಥರ ಬರೀಬೇಕು, ಯಾವ ಥರ ಕ್ವಶನ್ಸ್ನ ಕೇಳಿದರೆ ನೋಡೋಣ ಬನ್ನಿ. ಸೊ 4 ಮಾರ್ಕ್ಸಿಗೆ ಅಂತ ನೋಡೋದಾದರೆ,
ಸೊ ಫಸ್ಟ್ನೇ ಕ್ವಶನ್ನು, ಸ್ಟೇಟ್ ದ ಇಂಪಾರ್ಟೆನ್ಸ್ ಆಫ್ ಅಡ್ವರ್ಟೈಸಿಂಗ್ ಅಂದರೆ ಜಾಹೀರಾತಿನ ಮಹತ್ವಗಳನ್ನು ತಿಳಿಸಿ. ಸೊ ನೀವು ಯಾವ ಥರ ಬರೀತೀರಾ ಅಂತ ಅಂದರೆ, ಸೊ ಮೊದಲಾಗಿ ಅಡ್ವರ್ಟೈಸಿಂಗ್ನ ಮೀನಿಂಗ್ನ ಬರೆದಿರ್ತೀರಾ, ಆಮೇಲೆ ಇಂಪಾರ್ಟೆನ್ಸ್ನ ಪಾಯಿಂಟ್ಸ್ನ ಬರೀತೀರಾ. ಸೊ ಈ ಥರ ಬರೋದು ನಿಮ್ಗೆ ಒಳ್ಳೆ ಸ್ಕೋರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಸ್ಟೇಟ್ ದ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಮೀಡಿಯಾ ಚಾಯ್ಸ್ ಅಂದರೆ ಮಾಧ್ಯಮ ಆಯ್ಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ತಿಳಿಸಿ. ಈಗ ನಮ್ಮ ಮೀಡಿಯಾ ಚಾಯ್ಸ್ ಮೇಲೆ ಯಾವ ಥರ ಇನ್ಫ್ಲೂಯೆನ್ಸ್ ಆಗ್ತಿದೆ ಅದ್ರ ಫ್ಯಾಕ್ಟರ್ಸ್ಗಳು, ಅದನ್ನು ನೀವು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಮೆನ್ಷನ್ ದ ಎಲಿಮೆಂಟ್ ಆಫ್ ಅಡ್ವರ್ಟೈಸಿಂಗ್ ಕಾಪಿ ಅಂದರೆ ಜಾಹೀರಾತು ಪ್ರತಿಯ ಅಂಶಗಳನ್ನು ಉಲ್ಲೇಖಿಸಿ. ಅಡ್ವರ್ಟೈಸಿಂಗ್ ಕಾಪಿ ಮೇಲೆ ಯಾವ ಥರ ಎಲಿಮೆಂಟ್ಗಳನ್ನ ಮೆನ್ಷನ್ ಮಾಡ್ತೀರಾ ಅಂತ ಕೇಳ್ತಿದ್ರೆ ಯಾವೆಲ್ಲ ಎಲಿಮೆಂಟ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟು, ಸ್ಟೇಟ್ ದ ಪರ್ಪಸ್ ಆಫ್ ಪೋಸ್ಟ್ ಟೆಸ್ಟಿಂಗ್ ಅಡ್ವರ್ಟೈಸಿಂಗ್ ಕಾಪಿ ಅಂದರೆ ಜಾಹೀರಾತು ಪ್ರತಿಯ ಪರೀಕ್ಷಾ ನಂತರದ ಉದ್ದೇಶಗಳನ್ನು ತಿಳಿಸಿ. ಸೊ ಇದೊಂದು ಕ್ವಶನಾ. ಇನ್ನು ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ ಫಂಡಮೆಂಟಲ್ಸ್ ಆಫ್ ಎಥಿಕಲ್ ಅಡ್ವರ್ಟೈಸಿಂಗ್ ಅಂದರೆ ನೈತಿಕ ಜಾಹೀರಾತಿನ ಮೂಲಭೂತ ಅಂಶಗಳನ್ನು ಉಲ್ಲೇಖಿಸಿ. ಅಂದರೆ ಎಥಿಕಲ್ ಅಡ್ವರ್ಟೈಸಿಂಗ್ನ ಫಂಡಮೆಂಟಲ್ಸ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳಿದರೆ ಮೆನ್ಷನ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಅದು 12 ಮಾರ್ಕ್ಸಿಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳು ಇವೆಲ್ಲ ನೋಡಿ. ಅದು ತುಮಕೂರು ಯೂನಿವರ್ಸಿಟಿ ಕಡೆಯಿಂದನೇ ಬಂದಿರೋ ಪೇಪರ್ ಅಲ್ವಾ, ಸೊ ಅದಕ್ಕೆ ಹೋಪ್ ಜಾಸ್ತಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಅಡ್ವರ್ಟೈಸಿಂಗ್ ಅಪೀಲ್ ಅಂದರೆ ಜಾಹೀರಾತು ಮನವಿಯ ವಿಧಗಳನ್ನು ವಿವರಿಸಿ. ಅಂದರೆ ನಾವಿಲ್ಲಿ ಏನು ಮಾಡಬೇಕಪ್ಪ, ಯಾವ ಥರ ಬರಿಬೇಕಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ಅಡ್ವರ್ಟೈಸಿಂಗ್ ಅಪೀಲ್ನ ಮೀನಿಂಗ್ನ ಬರೀತೀರಾ, ಅನಂತರ ಟೈಪ್ಸ್ ಯಾವ್ಯಾವ ಇದ್ದಾವೆ ಅಂತ ಅವೆಲ್ಲ ಪಾಯಿಂಟ್ಸ್ನ ಬರೆದು ಅನಂತರ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಸೋಷಿಯಲ್ ಅಡ್ವರ್ಟೈಸಿಂಗ್ ಅಂದರೆ ಸಾಮಾಜಿಕ ಜಾಹೀರಾತುವಿನ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಚರ್ಚಿಸಿ. ಅಂದರೆ ಮೊದಲನೇದಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಸೋಷಿಯಲ್ ಅಡ್ವರ್ಟೈಸಿಂಗ್ನ ಮೀನಿಂಗ್ನ ಬರೀಬೇಕಾಗುತ್ತೆ, ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ನು ಪಾಯಿಂಟ್ಸ್ನ ಬರೀತೀರಾ, ಅನಂತರ ಎಕ್ಸ್ಪ್ಲೇನ್ ಮಾಡ್ತೀರಾ. ಆ ಥರ ಬರೆದ್ರೆ ಒಳ್ಳೆ ಸ್ಕೋರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಎಲಿಮೆಂಟ್ ಆಫ್ ಗುಡ್ ಅಡ್ವರ್ಟೈಸಿಂಗ್ ಅಂದರೆ ಉತ್ತಮ ಜಾಹೀರಾತಿನ ಅಂಶಗಳನ್ನು ವಿವರಿಸಿ. ಓಕೆನಾ. ಗುಡ್ ಅಡ್ವರ್ಟೈಸಿಂಗ್ನ ಎಲಿಮೆಂಟ್ಗಳನ್ನ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಿದ್ದಾನೆ ಅಷ್ಟೇ. ನೆಕ್ಸ್ಟು, ಡಿಸ್ಕಸ್ ವೇರಿಯಸ್ ಟೈಪ್ಸ್ ಆಫ್ ಮೀಡಿಯಾ ಅಂದರೆ ವಿವಿಧ ರೀತಿಯ ಮಾಧ್ಯಮಗಳನ್ನು ಚರ್ಚಿಸಿ. ಈಗ ಅವ್ರು ಯಾವಾಗಲೇ ಹೇಳಿದ್ರು ಟೆಲಿವಿಷನ್ನು, ಓಕೆ, ರೇಡಿಯೋ, ನ್ಯೂಸ್ ಪೇಪರು, ಟೆಲಿವಿಷನ್ ಅಲ್ಲೇ ಆಯಿತು. ಓಕೆ, ನೆಕ್ಸ್ಟು ಮೊಬೈಲು ಸಹ ಒಂದು ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಸೊ ಮೀಡಿಯಾಗೆ. ಓಕೆ, ಡಿಸ್ಕಸ್ ವೇರಿಯಸ್ ಟೈಪ್ಸ್ ಆಫ್ ಮೀಡಿಯಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಡಿಸ್ಕಸ್ ಪ್ರೀ ಆ್ಯಂಡ್ ಪೋಸ್ಟ್ ಟೆಸ್ಟಿಂಗ್ ಟೆಕ್ನಿಕ್ಸ್ ಆಫ್ ಅಡ್ವರ್ಟೈಸಿಂಗ್ ಅಂದರೆ ಜಾಹೀರಾತಿನ ಪೂರ್ವ ಮತ್ತು ನಂತರದ ಪರೀಕ್ಷಾ ತಂತ್ರಗಳನ್ನು ತಿಳಿಸಿ. ಸೊ ಪ್ರೀ ಮತ್ತು ಪೋಸ್ಟಿಂಗ್ ಟೆಕ್ನಿಕ್ಸ್ನ ನೀವು ಇಲ್ಲಿ ನೀಟಾಗಿ ತಿಳ್ಕೊಂಡು ಹೇಳ್ಬೇಕಾಗತ್ತೆ ಅಥವಾ ಬರಿಬೇಕಾಗತ್ತೆ. ಸೊ ಇಷ್ಟು ಏನಿತ್ತಲ್ವ ನಿಮ್ಮ ಯಾವುದಪ್ಪ ಅಂತ ಅಡ್ವರ್ಟೈಸಿಂಗ್ ಸ್ಕಿಲ್ನ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್ನು. ಸೊ ಇಷ್ಟು ಸಹ ನಿಮಗೆ ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಆಗಿ ತುಂಬ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೋತೀನಿ. ಸೊ ಯೂಸ್ಫುಲ್ ಆಗಿ ನಿಮಗೊಂದು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಗಳು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು.